ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದಷ್ಟು ಹಳೆಯ ಸೀರೆಗಳಿಗೆ ಹೊಸ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಕೊಂಡಿದ್ದೆ. ಸೊ ಅದ್ರದ್ದು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಬೆಳಗ್ಗೆ ಒಂದಷ್ಟು ಕೆಲಸಗಳೆಲ್ಲ ಇದ್ದಲ್ವ, ಅದನ್ನೆಲ್ಲ ಮುಗಿಸಿ ಮನೆ ಮುಂದೆ ಎಲ್ಲ ಗೂಡಿಸಿ ತೊಳೆದು ಮತ್ತು ರಂಗೋಲಿ ಎಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸಿ ಇವಾಗ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಟಿಫನ್ಗೆ ಬಿಸಿ ಬಿಸಿ ಉಪ್ಪಿಟ್ಟು ಮತ್ತು ಹೂಕೋಸಿತ್ತು, ಸ್ವಲ್ಪ ಜಾಸ್ತಿನೇ ಇದ್ದಿದ್ದರಿಂದ ಇವತ್ತು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಲ್ಯ ಮತ್ತು ಹಾಗೆ ಪರಂಗಿ ಹಣ್ಣು ಕೂಡ ಕಟ್ ಮಾಡಿಕೊಟ್ಟಿದ್ದೆ. ಹೆಲ್ದಿ ಫುಡ್ ಬೇಕಲ್ವಾ, ಅದಕ್ಕೋಸ್ಕರ. ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋ ಬಂದು ಒಂದು ಲೇಡೀಸ್ ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ಹಳೆ ಸ್ಯಾರಿಗಳು ಚೆನ್ನಾಗೇ ಇರುತ್ತೆ, ಬಟ್ ಬ್ಲೌಸ್ ಏನಾಗುತ್ತೆ, ಒಂದಷ್ಟು ವರ್ಷಗಳು ಕಳೀತಿದ್ದಂಗೆ ನಮ್ಮ ಬ್ಲೌಸ್ಗಳು ಟೈಟ್ ಆಗಿಬಿಡುತ್ತೆ. ಸ್ವಲ್ಪ ದಪ್ಪ ಆಗ್ತಿದ್ದಂಗೆ ಬ್ಲೌಸ್ ಎಲ್ಲ ಆಲ್ಮೋಸ್ಟ್ ಟೈಟ್ ಆಗಿಬಿಡುತ್ತೆ. ಸೊ ಈ ಒಂದು ಪ್ರಾಬ್ಲಮ್ಸ್ ಎಲ್ಲ ಹೆಣ್ಮಕ್ಳು ಫೇಸ್ ಮಾಡಿರ್ತೀರ ಅಂತ ಅನ್ಕೊಂಡಿದೀನಿ. ಸೊ ನನಗೂ ಕೂಡ ಹಾಗೇನೆ ಆಗಿತ್ತು. ಸೊ ಮದುವೆ ಸ್ಯಾರೀಸ್ಗಳೆಲ್ಲ ಏನಾಗಿತ್ತು, ನನ್ನ ಎಲ್ಲ ಕೂಡ ಟೈಟ್ ಆಗ್ಬಿಟ್ಟಿತ್ತು. ನಾನು ಒಂದಷ್ಟು ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ಗಳಿಗೆ. ಸೊ ಎಲ್ಲ ಸ್ಯಾರಿಗಳಿಗೂ ನಾವು ವರ್ಕ್ ಮಾಡಿಸ್ಕೊಂಡು ಕೂತ್ಕೊಳಕ್ ಆಗಲ್ಲ. ಸೊ ನನ್ನ ಒಂದಷ್ಟು ಐಡಿಯಾಗಳನ್ನ ಯೂಸ್ ಮಾಡಿ ಬ್ಲೌಸ್ಗಳನ್ನ ಯೂಸ್ ಅಂತನಾರು ಹೇಳ್ಬೋದು ಅಥವಾ ರೀಸ್ಟಿಚ್ ಅಂತನಾರು ಹೇಳ್ಬೋದು. ಸೊ ನಾನು ಯಾವ ರೀತಿ ಹಳೆ ಬ್ಲೌಸ್ ಅನ್ನ ಯೂಸ್ ಮಾಡ್ಕೊಂಡು ಹೊಸ ಬ್ಲೌಸ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ನಾನು ಯಾವ ರೀತಿ ನನ್ನ ಬ್ಲೌಸ್ ಅನ್ನ ಮೇಕ್ ಓವರ್ ಮಾಡಿದ್ದೀನಿ ಅಂತ ಹೇಳಿ. ನನ್ನ ಫಸ್ಟ್ ಸ್ಯಾರಿ ಬಂದು, ಸೊ ಆಕ್ಚುಲಿ ಇದ್ರ ಬ್ಲೌಸ್ ಕೂಡ ಟೈಟ್ ಆಗಿತ್ತು. ಸೊ ಹಂಗಾಗಿ ನಾನು ಟೈಲರಿಂಗ್ ಮಾಡ್ತಿರುವಾಗ ಕಲಿಯೋ ಇಂಟ್ರೆಸ್ಟ್ ಇರುತ್ತಲ್ವ, ಅವಾಗೆಲ್ಲ ದೊಡ್ಡ ದೊಡ್ಡ ಪ್ಯಾಚ್ ವರ್ಕ್ಸ್ ಎಲ್ಲ ಬರ್ತಿರುತ್ತಲ್ಲ. ಸೊ ಆ ರೀತಿ ಒಂದು ಇರ್ಲಿ ಅಂತ ಹೇಳಿ ದೊಡ್ಡ ದೊಡ್ಡ ಪ್ಯಾಚ್ ವರ್ಕ್ಸ್ ಎಲ್ಲ ಮಾಡ್ಬಿಟ್ಟಿದ್ದೆ. ಪ್ಯಾಚ್ ವರ್ಕ್ಸ್ ಡಿಸೈನ್ಸ್ ಎಲ್ಲ ಬರುತ್ತಲ್ಲ, ಆ ಡಿಸೈನ್ ಮಾಡಿದ್ದೆ. ಯಾಕೋ ಆ ಬ್ಲೌಸ್ ವೇರ್ ಮಾಡ್ಲಿಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಆಕ್ಚುಲಿ ರಾ ಸಿಲ್ಕ್ ಬ್ಲೌಸ್ ಪೀಸ್ ಸಿಕ್ತು. ಸೊ ಅದನ್ನ ತಗೊಂಡು ಬಂದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ನಾನು ತೋರಿಸ್ತೀನಿ ನಿಮಗೆ. ಸಿಂಪಲ್ ಆಗಿ ಈ ರೀತಿ ಒಂದು ಬ್ಲೌಸ್ನ ಹೊಲಿದಿದ್ದೀನಿ. ಸೊ ಸ್ಯಾರಿ ಒಳಗಡೆ ಇರುತ್ತಲ್ವ, ಆ ಭಾಗದಿಂದ ನಾನು ಬಟ್ಟೆನ ತಗೊಂಡು ಇದಕ್ಕೆ ಪೈಪಿಂಗ್ ಕೊಟ್ಟಿದ್ದೀನಿ. ಸೊ ಹಾಗೇನೆ ಓಲ್ಡ್ ಸ್ಯಾರಿ ಬ್ಲೌಸ್ ಅಲ್ಲಿ ನಮಗೆ ಬಾರ್ಡರ್ ಇರುತ್ತಲ್ವ, ಅದನ್ನ ಕಟ್ ಮಾಡಿಕೊಂಡು ಈ ರೀತಿ ಇದಕ್ಕೆ ಅಟ್ಯಾಚ್ ಮಾಡಿರೋಂಥದ್ದು ನೋಡಿ ಈ ತರ. ಇದಕ್ಕೆ ನಾನು ಸಪ್ರೇಟ್ ಆಗಿ ಒಂದು 100 ರೂಪೀಸ್ ಏನೋ ಕೊಟ್ಟೆ ಅಷ್ಟೇ. ಸೊ 100 ರೂಪೀಸ್ ಕೊಟ್ಟರೆ ನಮಗೆ 2 ಸ್ಲೀವ್ಸ್ಗೂ ಕೂಡ ವರ್ಕ್ ಮಾಡ್ಕೊಡ್ತಾರೆ. ಸೊ ಜಸ್ಟ್ ಸಿಂಪಲ್ ಆಗಿರ್ಲಿ ಸಾಕು, ಏನಕ್ಕೆ ಜಾಸ್ತಿ ಕೊಟ್ಟು ವರ್ಕ್ಸ್ ಎಲ್ಲ ಜಾಸ್ತಿ ಕೊಟ್ಟಿಲ್ಲ ಏನಕ್ಕೆ ವರ್ಕ್ ಮಾಡಿಸೋದಂತ ಜಸ್ಟ್ ಈ ರೀತಿ ಸಿಂಪಲ್ ಆಗಿ ಸ್ಲೀವ್ಸ್ ಮಾತ್ರನೇ ವರ್ಕ್ ಮಾಡಿಸಿ ಈ ರೀತಿ ಅಟ್ಯಾಚ್ ಮಾಡಿ ಇದನ್ನ 10 ಇಂಚ್ ಮಾಡಿದೀನಿ. ಇದು ಸ್ಲೀವ್ಸ್ ಸ್ವಲ್ಪ ಗ್ರ್ಯಾಂಡ್ ಆಗಿರೋದ್ರಿಂದ ವೇರ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಇದು ಒಂದು ಐಡಿಯಾ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಗೆ. ಸೊ ಓಲ್ಡ್ ಸ್ಯಾರಿದು ಬಾರ್ಡರ್ಸ್ ಏನಿದೆ ಅದನ್ನ ತಗೊಂಡು ನೀವು ಹೊಸ ಬ್ಲೌಸ್ ನ ನಾವು ಸ್ಟಿಚ್ ಮಾಡ್ಕೋಬಹುದು. ಸೊ ಇದು ಒಂದು ಐಡಿಯಾ ಕೂಡ ಓಲ್ಡ್ ಬ್ಲೌಸ್ ಇಂದನೇ ತಗೊಂಡಿದ್ದೀನಿ. ಅದನ್ನ ಬಿಚ್ಚಿ ತಗೊಂಡು ಇದನ್ನು ಕೂಡ ಬಾರ್ಡರ್ ಕೂಡ ನಾನು ಬ್ಯಾಕ್ಗೆ ನಾನು ಇದನ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ಬ್ಲೌಸ್ ಬಂದು ನಮಗೆ ಇಲ್ಲಿ ಬಾರ್ಡರ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಹಾಗೇನೆ ಸ್ಲೀವ್ಸ್ ಬಂದು ಈ ರೀತಿ ಬಂದಿರೋದ್ರಿಂದ ನಿಮ್ಗೆ ಹೊಸ ಲುಕ್ ಕೊಡುತ್ತೆ. ಬೇಕು ಅಂದ್ರೆ ನೀವು ಇದಕ್ಕೂ ಬ್ಯಾಕ್ ನೆಕ್ಗೂ ಕೂಡ ವರ್ಕ್ ಬೇಕಿದ್ರೆ ಸಿಂಪಲ್ ಮಿಷಿನ್ ವರ್ಕ್ ಅಥವಾ ಕಂಪ್ಯೂಟರ್ ವರ್ಕ್ ಕೂಡ ಮಾಡಿಸ್ಕೋಬಹುದು. ಬಟ್ ನನಗೆ ಬೇಡ ಅಂತ ಅನ್ನಿಸ್ತು, ಹಂಗಾಗಿ ಜಸ್ಟ್ ಸಿಂಪಲ್ ಆಗಿ ಸ್ಲೀವ್ಸ್ ಮಾತ್ರನೇ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಸ್ಯಾರಿ ಬಂದು ಈ ಸ್ಯಾರಿ. ಸೊ ಇದು ಬಂದು ಪ್ಯೂರ್ ಜರಿ ಸ್ಯಾರಿ. ಇದು ಆಕ್ಚುಲಿ ನನ್ನ ಮದುವೆ ಸ್ಯಾರಿ ಇದು. ಸೊ ಇದಕ್ಕೂ ಕೂಡ ಬ್ಲೌಸ್ ಟೈಟ್ ಆಗಿತ್ತು. ಮದುವೆ ಸ್ಯಾರಿ ಅಲ್ವಾ, ಆಲ್ಮೋಸ್ಟ್ 20 years ಬ್ಯಾಕ್ ಸ್ಯಾರಿ. ಸೊ ಕೂಡ ಟೈಟ್ ಆಗಿತ್ತು, ಓಲ್ಡ್ ಕೂಡ ಆಗಿತ್ತು. ಹಾಗೇನೆ ಇದರ ಸ್ಲೀವ್ಸ್ ಏನಿದೆ ಅದ್ರದ್ದು ಬಾರ್ಡರ್ ತಗೊಳ್ಳೋಣ ಅಂದ್ರೆ ಅದು ಕೂಡ ಚೆನ್ನಾಗಿರ್ಲಿಲ್ಲ. ಒಟ್ಟಾಗಿ ನಮ್ಗೆ ಸ್ಲೀವ್ಸ್ ಬಾರ್ಡರ್ ಏನಿದೆ ಅದೆಲ್ಲ ಚೆನ್ನಾಗಿದೆ. ನಾವು ಸ್ಯಾರಿ ಆ ಬ್ಲೌಸ್ ಅಲ್ಲೇನೆ ನಾವು ಬಾರ್ಡರ್ನ ತಗೊಂಡು ಬೇರೆ ಸ್ಟಿಚ್ ಮಾಡಿಸ್ಕೋಬಹುದು. ಸುಮಾರು ತರ ಜರಿ ಎಲ್ಲ ಹುಡುಕಿದೆ ಇದಕ್ಕೆ ಬೇರೆನೆ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ. ಬಟ್ ಯಾವುದೇ ಒಂದು ಸ್ಯಾರಿ ಯಾವುದೇ ಒಂದು ನಾವು ಜರಿ ಪೀಸ್ ತಗೊಂಡ್ರು ಇದಕ್ಕೆ ಸಿಗ್ತಾನೆ ಇರಲಿಲ್ಲ. ಸೊ ಹಂಗಾಗಿ ಇದಕ್ಕೆ ನಾನು ಏನ್ ಮಾಡಿದ್ದೀನಿ, ಯಾವ ರೀತಿ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಈ ರೀತಿ ಒಂದು ಬ್ಲೌಸ್ ಪೀಸ್ ತಗೊಂಡೆ. ಆಕ್ಚುಲಿ ಇದು ಕೂಡ ಸೂಟ್ ಆಗ್ತಾ ಇಲ್ಲ, ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ವೇರಿಯೇಷನ್ಸ್ ಆಗಿದೆ. ಬಟ್ ಇರ್ಲಿ ಅಂತ ಹೇಳಿ ಇದನ್ನೇ ಸ್ಟಿಚ್ ಮಾಡ್ಕೊಂಡೆ. ಆಕ್ಚುಲಿ ಇದನ್ನ ನಾನು ಸ್ಯಾರಿದು ಒಳಗಡೆ ಏನಿದೆ ಸ್ಟಾರ್ಟಿಂಗ್ ಏನ್ ಬರುತ್ತೆ ಅಲ್ಲಿ ನಮ್ಗೆ ಈ ರೀತಿ ಪ್ಲೇನ್ ಇರುತ್ತಲ್ವಾ, ಸೊ ಈ ರೀತಿ ಅಲ್ವಾ, ಅದ್ರಲ್ಲಿ ನಾನು ಕಟ್ ಮಾಡ್ಕೊಂಡೆ ಈ ಸ್ಲೀವ್ಸ್ಗೆ. ಸೊ ಇದಿಷ್ಟು ಕಟ್ ಮಾಡಿಕೊಂಡು ಜಾಸ್ತಿ ಸ್ಲೀವ್ಸ್ ತಗೊಂಡ್ರೆ ನಮಗೆ 10 ಇಂಚ್ ಅಷ್ಟು ಬೇಕಾಗುತ್ತೆ. ಸೊ ನೆರಿಗೆ ಎಲ್ಲ ಕಡಿಮೆ ಆಗ್ಬಿಡುತ್ತೆ ಅಂತ ಜಸ್ಟ್ ಸ್ಲೀವ್ಸ್ ಮಾತ್ರ ಇಟ್ಕೊಂಡೆ. ಸೊ ಸಿಂಪಲ್ ಆಗಿ ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀನಿ ಅಷ್ಟೇ.
ಒಂದು ಲೇಸ್ ಹಾಕಿ ಮತ್ತು ಸ್ಟೋನ್ ಲೈನ್ ಹಾಕಿ ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ಬೇಡ ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ಲಾಗಿ ಪೈಪಿಂಗ್ ಕೂಡ ಹಾಕೋಬೋದು. ಬಟ್ ನಾನು ಈ ರೀತಿ ಇರಲಿ ಅಂತ ಹೇಳಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ನೆರಿಗೆಗಳು ಬರುತ್ತಲ್ಲ, ಅಲ್ಲಿ ಪ್ಲೇನ್ ಕೊಟ್ಟಿರ್ತಾರಲ್ವ, ಅದನ್ನು ತಗೊಂಡು ಈ ರೀತಿ ಸ್ಲೀವ್ಸ್ಗಳಿಗೆ ಯೂಸ್ ಮಾಡ್ಕೋಬೋದು. ಇದು ನನ್ನ ನೆಕ್ಸ್ಟ್ ಐಡಿಯಾ. ಸೊ ಸ್ಯಾರಿ ಬಂದು ನಮಗೆ ಈ ರೀತಿ ಲುಕ್ ಕೊಡುತ್ತೆ. ಈ ರೀತಿ ಮೋಟಿವ್ ಸಿಗುತ್ತಲ್ವ, ಅದನ್ನು ನಾನು ಈ ರೀತಿ ಪೇಸ್ಟ್ ಮಾಡಿದ್ದೀನಿ ಅಷ್ಟೇ, ಸಿಂಪಲ್ ಡಿಸೈನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನನ್ನ ನೆಕ್ಸ್ಟ್ ಸ್ಯಾರಿ ಬಂದು ಈ ರೀತಿ ಒಂದು ಲ್ಯಾವೆಂಡರ್ ಕಲರ್ ಸ್ಯಾರಿ. ಸೊ ಡಾರ್ಕ್ ಲ್ಯಾವೆಂಡರ್ ಬರುತ್ತಲ್ಲ, ಆ ರೀತಿ ಸ್ಯಾರಿ. ಸೊ ಅವಾಗೆಲ್ಲ ಟ್ರೆಂಡಿಂಗ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಇದು ನನ್ನ ತೊಟ್ಲು ಶಾಸ್ತ್ರಕ್ಕೆ ಅಮ್ಮ ಕೊಡಿಸಿದಂತಹ ಬ್ಲೌಸ್ ಕೂಡ ಟೈಟ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನಾನು ಒಂದು ರಾ ಸಿಲ್ಕ್ ಬ್ಲೌಸ್ ಪೀಸನ್ನ ತಗೊಂಡೆ. ಆ್ಯಕ್ಚುಲಿ ಇದು ಕೂಡ ಪರ್ಫೆಕ್ಟಾಗಿ ನನಗೆ ಕಲರ್ ಸಿಕ್ತು. ಕೆಲವೊಂದಕ್ಕೆ ನಮಗೆ ಎಷ್ಟು ಹುಡುಕಿದ್ರೂ ಪರ್ಫೆಕ್ಟ್ ಮ್ಯಾಚಿಂಗ್ ಅನ್ನೋದು ಸಿಗಲ್ಲ. ಬಟ್ ಇದು ನನಗೆ ಪರ್ಫೆಕ್ಟಾಗಿ ಮ್ಯಾಚಿಂಗ್ ಸಿಕ್ತು. ಬಾರ್ಡರ್ನ ಯೂಸ್ ಮಾಡಿಕೊಂಡು ನಾನು ಈ ರೀತಿ ಡಿಸೈನನ್ನು ಮಾಡಿದ್ದೀನಿ. ಆ ಥರ ನಾನು ಹಳೆ ಬ್ಲೌಸಲ್ಲಿ ತಗೊಂಡು ಇದಕ್ಕೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆಯೇ ಬಾರ್ಡರ್ ಬ್ಯಾಕ್ ಸೈಡ್ ಏನು ಬಾರ್ಡರ್ ಇರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಡಿಸೈನ್ ಬಂದು ಈ ರೀತಿ ಸಿಂಪಲ್ ಆಗಿದೆ ಇದ್ದೀನಿ. ತುಂಬ ಎಲಿಗಂಟಾಗಿ ಕಾಣುತ್ತೆ. ಐರನ್ ಕೂಡ ಮಾಡಿಲ್ಲ, ಜಸ್ಟ್ ಹಾಗೇ ವಿಡಿಯೋ ಮಾಡಲಿಕ್ಕೆ ರ್ಯಾಂಡಮ್ ಆಗಿ ಶುರು ಮಾಡಿಬಿಟ್ಟಿದ್ದೀನಿ. ಇದು ಕೂಡ ಅದೇ ಕಾನ್ಸೆಪ್ಟಲ್ಲಿ ನಾನು ಬಾರ್ಡರ್ನ ಯೂಸ್ ಮಾಡಿ ಓಲ್ಡ್ ಬ್ಲೌಸ್ದು ಬಾರ್ಡರ್ನ ಯೂಸ್ ಮಾಡಿ ಈ ರೀತಿ ಬ್ಲೌಸ್ನ ರೆಡಿ ಮಾಡಿರೋಂಥದ್ದು. ಸ್ಯಾರಿ ಬಂದು ನಮಗೆ ಈ ರೀತಿ ಕಾಣುತ್ತೆ. ಸೊ ಇದು ಬಂದು ನನ್ನ ನೆಕ್ಸ್ಟ್ ಸ್ಯಾರಿ. ಸೊ ಇದು ಬಂದು ಪ್ಯೂರ್ ಸಿಲ್ಕ್ ಸ್ಯಾರಿ. ಇದಕ್ಕೆ ಜಸ್ಟ್ ಸಿಂಪಲ್ ಬ್ಲೌಸ್ ಹೊಲಿಸ್ಕೊಟ್ಟಿದ್ರು, ಅದು ಕೂಡ ಟೈಟ್ ಆಗಿತ್ತಲ್ವ. ಸೊ ಹಂಗಾಗಿ ನಾನು ಇದಕ್ಕೆ ಒಂದು ಸ್ವಲ್ಪ ರಾ ಸಿಲ್ಕ್ ಮೆಟೀರಿಯಲ್ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುವಂಥದ್ದು. ಸೊ ಅದಕ್ಕೆ ನಾನು ಈ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ವರ್ಕ್ ಮಾಡ್ತಾರಲ್ಲ ಆ ಬೀಡ್ಸನ್ನು ಯೂಸ್ ಮಾಡಿ ನಾನು ಇದಕ್ಕೆ ಬ್ಲೌಸ್ನ ಸ್ಟಿಚ್ ಮಾಡಿ ನಾನು ಇದನ್ನು ಆಲ್ರೆಡಿ ನಾನು ಲಾಸ್ಟ್ ಲಾಗಲ್ಲೂ ಕೂಡ ಶೇರ್ ಮಾಡಿದ್ದೆ. ಸೊ ಈ ರೀತಿ ಬೀಡ್ಸ್ ವರ್ಕ್ ಇರುವಂತಹ ಬ್ಲೌಸನ್ನು ನಾನು ಈ ಸಿಲ್ಕ್ ಸ್ಯಾರಿಗೆ ಯೂಸ್ ಮಾಡ್ತೀನಿ. ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ರೀತಿಯೂ ಕೂಡ ನೀವು ಮಾಡ್ಕೋಬೋದು. ರಾ ಸಿಲ್ಕ್ ಬ್ಲೌಸ್ ಪೀಸ್ ತಗೊಂಡು ಈ ರೀತಿ ಸಿಂಪಲ್ಲಾಗಿ ಡಿಸೈನ್ ಮಾಡಿಕೊಂಡ್ರೆ ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಕೂಡ ನೀವು ರೆಡಿ ಮಾಡ್ಕೋಬೋದು. ಸ್ಯಾರಿ ಬಂದು ನಮಗೆ ಈ ರೀತಿ ಕಾಣುತ್ತೆ. ಈ ರೀತಿ ಸಿಂಪಲ್ ಆಗಿ ನಾವು ಡಿಸೈನ್ ಮಾಡ್ಕೊಂಡ್ರೆ ಎಲಿಗೆಂಟ್ ಲುಕ್ ಕೊಡುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡುವಾಗ. ಸೊ ಇದು ಬಂದು ಹಳೆ ರೇಷ್ಮೆ ಸ್ಯಾರಿ ಬರುತ್ತಲ್ವ, ಆ ರೀತಿಯಾದ ಒಂದು ರೇಷ್ಮೆ ಸ್ಯಾರಿ. ತುಂಬಾನೇ ಪ್ಯೂರ್ ಇದೆ ಈ ಜರಿ ಎಲ್ಲ, ಪ್ಯೂರ್ ರೇಷ್ಮೆ ಸ್ಯಾರಿ. ಬಟ್ ನನ್ನ ಬ್ಲೌಸ್ ಏನಾಗಿತ್ತು ತುಂಬಾನೇ ಫುಲ್ ಟೈಟ್ ಕೂಡ ಆಗಿತ್ತು. ಸೊ ನಾನೇನ್ ಮಾಡಿದೆ, ಸೊ ಒಂದು ರಾ ಸಿಲ್ಕ್ ಬ್ಲೌಸ್ ಪೀಸನ್ನ ತಗೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಹಳೆ ಬ್ಲೌಸ್ ಸ್ಲೀವ್ಸ್ ಏನಿದೆ ಅದನ್ನೇ ನಾನು ಇದಕ್ಕೆ ಯೂಸ್ ಮಾಡಿದ್ದೀನಿ. ಬೇರೆ ರಾ ಸಿಲ್ಕ್ ಬ್ಲೌಸ್ ಪೀಸನ್ನ ಸೇಮ್ ಕಲರ್ ಯೂಸ್ ಮಾಡಿ ನಾನು ಇದಕ್ಕೆ ಸ್ಟಿಚ್ ಮಾಡಿದ್ದೀನಿ. ಯಾವುದೇ ಒಂದು ರೀತಿ ಬ್ಲೌಸ್ ಪೀಸ್ಗಳು ತಗೊಂಡ್ರು ಕೂಡ ಅದು ಜರಿ ಬ್ಲೌಸ್ ಪೀಸ್ಗಳು ತಗೊಂಡ್ರೆ ಅದು ಮ್ಯಾಚೇ ಆಗಲ್ಲ. ನಾನು ಸುಮಾರು ಸರ್ಚ್ ಮಾಡಿದ್ದೀನಿ, ಈ ರೀತಿ ಕಲರಲ್ಲಿ ಅದು ಸಿಗೋದೇ ಇಲ್ಲ. ಸೊ ಹಂಗಾಗಿ ನಾನು ಜಸ್ಟ್ ಈ ರೀತಿ ರಾ ಸಿಲ್ಕ್ ಬ್ಲೌಸ್ ಪೀಸ್ ತಗೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಟ್ಯಾಸಲ್ಸ್ ಇಟ್ಕೊಂಡಿದ್ದೀನಿ. ಬೇಕಿದ್ರೆ ಇದಕ್ಕೆ ವರ್ಕ್ ಕೂಡ ಮಾಡಿಸ್ಕೋಬೋದಿತ್ತು, ಬಟ್ ನಾನು ಪಲಾಗಿನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಹಳೆಯ ಬ್ಲೌಸ್ ಸ್ಲೀವ್ಸ್ ನ ಯೂಸ್ ಮಾಡಿಕೊಂಡು ಸೊ ಹೊಸ ಬ್ಲೌಸ್ ಅನ್ನ ನಾವು ರೆಡಿ ಮಾಡುವಂತಹ ಟಿಪ್ ಇದರಲ್ಲಿ. ಸೊ ಓವರಾಲ್ ಸ್ಯಾರಿ ಬಂದು ನಮಗೆ ಈ ರೀತಿ ಲುಕ್ ಕೊಡುತ್ತೆ. ನೋಡಿದ್ರಲ್ವಾ, ಯಾವ ಸ್ಯಾರಿ ಬ್ಲೌಸ್ ನಿಮ್ಗೆ ಇಷ್ಟ ಆಯ್ತು, ಯಾವ ಐಡಿಯಾ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾವು ಓಲ್ಡ್ ಸ್ಯಾರೀಸ್ಗಳಿಗೆ ಹೊಸ ಬ್ಲೌಸ್ ಪೀಸ್ಗಳನ್ನೇ ತಗೊಂಡು ನಾವು ಅರಿ ವರ್ಕ್ ಕೂಡ ಅಂದರೆ ಹ್ಯಾಂಡ್ ವರ್ಕ್ ಬರುತ್ತಲ್ಲ ಅದನ್ನು ಕೂಡ ಮಾಡಿಸ್ಕೊಂಡು ಯೂಸ್ ಮಾಡ್ಕೋಬೋದು. ಅಥವಾ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಬೇಕು ಅಂದರೆ ನೀವು ಮಿಷಿನ್ ವರ್ಕ್ಗಳು ಕೂಡ ಮಾಡಿಸ್ಕೋಬೋದು. ಹಳೆ ಬ್ಲೌಸ್ಗಳೆಲ್ಲ ವೇಸ್ಟ್ ಆಗುತ್ತೆ ಅಂತ ಅನ್ನಿಸ್ತಾ ಇರುತ್ತಲ್ವ ಕೆಲವ್ರಿಗೆ, ಅಂಥವ್ರಿಗೆ ಈ ಒಂದು ಟಿಪ್ಸ್ಗಳು ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಕೆಲವೊಬ್ಬರಿಗೆ ಅನಿಸ್ಬೋದು ಏನು ಮಹಾ ಟಿಪ್ಸ್ ಇವೆಲ್ಲ ಅಂತ. ಸೊ ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಕೆಲವರು ಹೊಸ ಬ್ಲೌಸ್ಗಳನ್ನೇ ಪ್ರಿಫರ್ ಮಾಡ್ತಾರೆ, ಬಾರ್ಡರ್ಸ್ ಎಲ್ಲ ಹಾಗೆ ಬಿಟ್ಟು ಹೊಸದಕ್ಕೆ ಹೋಗ್ತಾರೆ. ಬಟ್ ಇನ್ ಕೆಲವ್ರಿಗೆ ಹಾಕ್ಲಿಕ್ಕೆ ಇಷ್ಟ ಆಗಲ್ಲ. ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ಒಂದು ಟಿಪ್ಸ್ಗಳನ್ನ ಶೇರ್ ಮಾಡಿದ್ದೀನಿ ಅಷ್ಟೇ. ಸೊ ನಿಮಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ.
ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.